ಇನ್ನು ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಮಳೆಯ ಆರ್ಭಟ ಜೋರಾಗಿದೆ. ಮಳೆಯಿಂದ ಆಫೀಸ್ಗಳಿಗೆ ತೆರಳುವಂತ ಜನ ಪರದಾಡಿದ್ದಾರೆ. ಮೈಸೂರು ರಸ್ತೆಯ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದೆ. ಸರಿಯಾದ ಸಮಯಕ್ಕೆ ಕಚೇರಿಗಳಿಗೆ ತಲುಪೋದಕ್ಕಾಗ್ತಾ ಇಲ್ಲ. ರಸ್ತೆಗಳಲ್ಲಿ ಓಡಾಡೋದಕ್ಕೂ ಸಾಧ್ಯ ಇಲ್ಲ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಮಳೆ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಕಚೇರಿಗಳಿಗೆ ತೆರಳುವುದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಮೈಸೂರು ರಸ್ತೆಯ ಸುತ್ತಮುತ್ತಲಿನ ದೃಶ್ಯ ಇದು. ಧಾರಾಕಾರ ಮಳೆಯಾಗ್ತಾ ಇದೆ ಬೆಂಗಳೂರಿನಲ್ಲಿ. ಗಮನಿಸ್ತಾ ಇದ್ದೀರಲ್ಲ, ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ. ಹಾಗೆ ನಡೆದಾಡ್ಕೊಂಡು ಹೋಗೋರಿಗೂ ಕೂಡ ಮೆಟ್ರೋ ಸ್ಟೇಷನ್ವರೆಗೂ ಹೋಗೋದಕ್ಕೆ ಅಥವಾ ಬಸ್ ನಿಲ್ದಾಣದವರೆಗೂ ಹೋಗೋದಕ್ಕೆ, ಬಸ್ ನಿಲ್ದಾಣಗಳಲ್ಲಿ ಕಾಯೋದಕ್ಕೆ ಬಸ್ಗಾಗಿ ಸಮಸ್ಯೆಗಳಾಗುತ್ತೆ. ಜೋರಾಗಿ ಮಳೆ ಸುರಿದಂಥ ಸಂದರ್ಭ ಸ್ಪೆಷಲಿ ಬೆಂಗಳೂರಿನಲ್ಲಿ ಯಾವ್ಯಾವ ಭಾಗದಲ್ಲಿ ಹೇಗೆ ಸ್ಥಿತಿ ಇತ್ತು ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಮಳೆರಾಯನ ದರ್ಶನ ಶುರುವಾಗಿದೆ. ಸೊ ಈಗಾಗಲೇ ಏನಂತಂದ್ರೆ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಬೆಂಗಳೂರಿನ ಹಲವೆಡೆ ಮಳೆಯ ಆರ್ಭಟಕ್ಕೆ ಜನಜೀವನ ಅಂದರೆ ಒಂದಿಷ್ಟು ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಸೊ ಈಗ ನಾವು ಮೈಸೂರು ರಸ್ತೆಯಲ್ಲಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದರೆ ಕೆಲಸ ಕಾರ್ಯಗಳಿಗೆ ಹೋಗುವಂಥ ಸಮಯ ಇದು. ಸೊ ಎಲ್ಲ ಬಸ್ ಸ್ಟಾಪ್ಗಳಲ್ಲೂ ಕೂಡ ಸೊ ಏನಂತಂದರೆ ಜನರು ಅಂದರೆ ಕಾದು ನಿಂತು ಹೋಗ್ತಾ ಇರುವಂತಹ ಸನ್ನಿವೇಶ ಕೂಡ ಸರ್ವೇ ಸಾಮಾನ್ಯ ಆಗಿದೆ. ಯಾಕಂತಂದರೆ ಈಗಷ್ಟೇ ಮಳೆ ಆರಂಭ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಇನ್ನು ದ್ವಿಚಕ್ರ ವಾಹನ ಸವಾರರಂತೂ ಅವರ ಪರಿಸ್ಥಿತಿ ಹೇಳುತ್ತಿರೋದು. ಯಾಕಂತಂದರೆ ಮಳೆ ಬರುವಂಥ ಸಂದರ್ಭದಲ್ಲಿ ಪ್ರಯಾಣ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಮೈಸೂರು ರಸ್ತೆಯ ಎಲ್ಲ ಬಸ್ ಸ್ಟಾಪ್ಗಳಲ್ಲೂ ಕೂಡ ಅಂದರೆ ದ್ವಿಚಕ್ರ ವಾಹನ ಸವಾರರು ಮತ್ತು ಸಾರ್ವಜನಿಕರು ಕೆಲಸ ಕಾರ್ಯಕ್ಕೆ ಹೋಗುವಂಥವ್ರು ಪರದಾಡ್ತಾ ಇರುವಂಥದ್ದು. ಸೊ ಅಲ್ಲಿ ಬಸ್ ಸ್ಟಾಪ್ಗಳ ಬಳಿ ಬೈಕ್ಗಳನ್ನು ನಿಲ್ಲಿಸಿ ಒಂದಿಷ್ಟು ಅಂದರೆ ಆಶ್ರಯ ಪಡೆದು ನಂತರ ಹೋಗುವಂಥ ಪ್ರಯತ್ನದಲ್ಲಿರ್ತಕ್ಕಂಥದ್ದು. ಸೊ ಅಂದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯ ಜನರ ಓಡಾಟ ಇರುತ್ತೆ. ಸೊ ಇನ್ನು ಕೆಲವರು ಅನಿವಾರ್ಯವಾಗಿ ಕೆಲಸ ಕಾರ್ಯಕ್ಕೆ ಹೋಗುವಂಥವ್ರು ಕೊಡೆಗಳನ್ನು ಹಿಡಿದು ಹೋಗ್ತಾ ಇರುವಂತಹ ದೃಶ್ಯ ಕೂಡ ಸರ್ವೇ ಸಾಮಾನ್ಯ ಆಗಿದೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಏನಂತಂದರೆ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮಳೆ ಆರಂಭ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ಆಟೋಗಳಲ್ಲಿ ಹೋಗುವಂಥವ್ರ ಪರದಾಟ ಆಗಿರ್ಬೋದು, ಸೊ ವಾಹನಗಳಲ್ಲಿ ಓಡಾಡ್ತಾ ಇರುವಂಥವ್ರ ಪರದಾಟ ಆಗಿರ್ಬೋದು. ಸೊ ಬೆಳಗ್ಗೆನೇ ನಂತರ ಇನ್ನೇನು ಕೆಲಸ ಕಾರ್ಯಕ್ಕೆ ಹೋಗಬೇಕು, ಆಫೀಸ್ಗಳಿಗೆ ಹೋಗಬೇಕು, ಸಾಕಷ್ಟು ಭಾಗಗಳಿಗೆ ಹೋಗಬೇಕು ಅಂದರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕಾಗಿರುತ್ತೆ. ಸೊ ಹೀಗಾಗಲಿ ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಮಳೆ ಆರಂಭ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಇದು ಮೈಸೂರು ರಸ್ತೆಯ ಸುತ್ತಮುತ್ತ ಕಂಡು ಬರ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ಆಗಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.